ಹಲವಾರು ಜನರ ಯೂಶುವಲ್ ಆದ ಕಂಪ್ಲೇಂಟ್ ಏನಿದೆ ಅಂದರೆ, ನಾನು ವೆಲ್ದಿ, ನಾನು ಪ್ರಾಸ್ಪರಸ್ ಅನ್ನೋ ಸ್ಟೇಟ್ಮೆಂಟ್ಸ್ನ ನಾನು ರಿಪೀಟೆಡ್ಲಿ ಹಲವು ಮಂತ್ಸ್ ಆ್ಯಂಡ್ ಹಲವು ವೀಕ್ಸಿಂದ ಹೇಳ್ತಾನೆ ಇದ್ದೀನಿ. ಆದರೆ ನನಗೆ ಯಾವ ರಿಸಲ್ಟ್ನೂ ಸಿಕ್ಕಿಲ್ಲ, ನನಗೆ ಎಲ್ಲ ನೆಗೆಟಿವ್ ಆಗೇ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ರೀಸನ್ ಏನು ಅಂತ ನಮ್ಮ ಆಥರ್ ಫೈಂಡ್ ಮಾಡ್ತಾರೆ. ಹಾಗೆ ಕಂಡುಹಿಡಿಯುವಾಗ ಒಬ್ಬ ವ್ಯಕ್ತಿ ಏನು ಹೇಳ್ತಾರೆ ಅಂದರೆ, ನನಗೆ ನಾನೇ ಐ ಆಮ್ ಪ್ರಾಸ್ಪರಸ್ ಅನ್ನೋ ಸ್ಟೇಟ್ಮೆಂಟ್ನ ಅಫರ್ಮೇಷನ್ ಆಗಿ ಕೊಟ್ಟು ನಾನು ಟಯರ್ಡ್ ಆಗೋವರೆಗೂ ಹೇಳ್ತಾನೆ ಇದ್ದೀನಿ. ಆದರೆ ನನ್ನ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಎಲ್ಲೂ ಪಾಸಿಟಿವ್ ಆಗಿ ಇಂಪ್ರೂವ್ ಆಗಿಲ್ಲ. ಇನ್ಫ್ಯಾಕ್ಟ್ ತುಂಬ ವರ್ಸ್ಟ್ ಕಂಡೀಷನ್ಗೆ ಹೋಗಿದೆ. ಅದಲ್ಲದೆ ಇದು ಹೇಳೋವಾಗಲೇ ನನಗೆ ಗೊತ್ತು ಇದು ಯಾವುದು ವರ್ಕೌಟ್ ಆಗಲ್ಲ, ಯಾಕಂದರೆ ನಾನು ಹೇಳೋದೆಲ್ಲ ಸುಳ್ಳು ಅಂತ ನನಗೆ ಗೊತ್ತು ಅನ್ನೋ ರೀತಿ ಹೇಳಿದ್ದಾರೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದರೆ, ಇವರು ಕಾನ್ಷಿಯಸ್ ಆಗಿ ಏನನ್ನು ಫೀಲ್ ಮಾಡ್ತಿದ್ದಾರೆ ಅಂದರೆ ಇದು ವರ್ಕೌಟ್ ಆಗಲ್ಲ ಅಂತ. ಆದರೆ ಕೊಡ್ತಿರೋ ಅಫರ್ಮೇಷನ್ಸ್ ಏನಂದರೆ ನನಗೆ ಇದು ಬೇಕು ಅಂತ. ಸೊ ಕಾನ್ಷಿಯಸ್ ಮೈಂಡ್ಗೆ ಒಂದು ಐಡಿಯಾ ಆಫ್ ಕಾನ್ಫ್ಲಿಕ್ಟ್ನ ಕೊಡ್ತಿದ್ದಾರೆ. ಆ ಐಡಿಯಾ ಆಫ್ ಕಾನ್ಫ್ಲಿಕ್ಟ್ ಬರೋವಾಗ ಆರ್ಗ್ಯೂ ಮಾಡೋಕ್ಕೆ ಶುರು ಮಾಡಿ ಕಾನ್ಷಿಯಸ್ ಮೈಂಡ್ ಅವರ ಅಫರ್ಮೇಷನ್ಸ್ನ ರಿಜೆಕ್ಟ್ ಮಾಡಿಬಿಡುತ್ತೆ. ಅಫರ್ಮೇಷನ್ ಸ್ಪೆಸಿಫಿಕ್ ಆಗಿ ಇರೋದು ಒಳ್ಳೆಯದೇ, ಆದರೆ ಒಂದು ಮೆಂಟಲ್ ಕಾನ್ಫ್ಲಿಕ್ಟ್ ಆ್ಯಂಡ್ ಆರ್ಗ್ಯುಮೆಂಟ್ನ ಕ್ರಿಯೇಟ್ ಮಾಡೋ ಹಾಗೆ ಇದ್ದರೆ ನಮಗೆ ಸಕ್ಸಸ್ ಸಿಗಲ್ಲ. ಸೊ ಮೆಂಟಲ್ ಕಾನ್ಫ್ಲಿಕ್ಟ್ ಆ್ಯಂಡ್ ಆರ್ಗ್ಯುಮೆಂಟ್ನ ಕ್ರಿಯೇಟ್ ಮಾಡದೇ ಇರೋ ಹಾಗೆ ಅಫರ್ಮೇಷನ್ಸ್ನ ಕೊಟ್ಟರೆ ನಮಗೆ ಬೇಕಾದ ಸಕ್ಸಸ್ ಸಿಗುತ್ತೆ. ಈ ಎಕ್ಸಾಂಪಲಲ್ಲೂ ಅವರು ಕೊಟ್ಟಿರೋ ಅಫರ್ಮೇಷನ್ಸ್ನ ಪ್ರಕಾರ ಅವರ ಫೀಲಿಂಗ್ಸ್ ಇಲ್ಲ, ಇದು ಆಗಲ್ಲ, ಇದೆಲ್ಲ ಸುಳ್ಳು ಅನ್ನೋದೇ ಅವರ ಫೀಲಿಂಗ್. ಸೊ ದ ಲಾ ಆಫ್ ರಿವರ್ಸ್ಡ್ ಎಫರ್ಟ್ನ ಪ್ರಕಾರ ನೋಡಿದ್ರೆ ಯಾವುದು ಡಾಮಿನೆಂಟ್ ಆದ ಐಡಿಯಾ ಇಲ್ಲ ಡಾಮಿನೆಂಟ್ ಆದ ಫೀಲಿಂಗ್ ಆಗಿದೆಯೋ ಅದನ್ನೇ ಸಬ್ಕಾನ್ಷಿಯಸ್ ಮೈಂಡ್ ನಮಗೆ ರಿಸಲ್ಟ್ ಆಗಿ ತಂದು ಕೊಡುತ್ತೆ. ಇಲ್ಲಿ ಡಾಮಿನೆಂಟ್ ಆದ ಬಿಲೀಫ್ ಏನಂದರೆ ಇದು ಆಗಲ್ಲ, ಇದು ಸುಳ್ಳು ಅನ್ನೋದು. ಸೊ ಸಬ್ಕಾನ್ಷಿಯಸ್ ಮೈಂಡ್ ಅವ್ರಿಗೆ ನೆಗೆಟಿವ್ ಆದ ರಿಸಲ್ಟ್ನ ತಂದು ಕೊಟ್ಟಿದೆ. ಸೊ ಐ ಆಮ್ ವೆಲ್ದಿ, ಐ ಆಮ್ ಪ್ರಾಸ್ಪರಸ್ ಅನ್ನೋ ಪದಗಳಿಗಿಂತ ವೆಲ್ತ್ ಸಕ್ಸಸ್ ಅನ್ನೋ ಎರಡು ಪದಗಳನ್ನ ಮಾತ್ರ ಹೇಳಿದ್ರೆ ಸಾಕು. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಯಾವುದೇ ರೀತಿಯ ಐಡಿಯಾ ಆಫ್ ಕಾನ್ಫ್ಲಿಕ್ಟ್ ಆಗಲಿ ಆರ್ಗ್ಯುಮೆಂಟ್ ಆಗೋ ಅಂಥ ವಿಷಯಗಳನ್ನ ನಾವು ಕೊಡ್ತಿಲ್ಲ. ಆಟೋಮೆಟಿಕ್ಕಾಗಿ ನಮಗೆ ಬೇಕು ಅನ್ನೋ ರಿಸಲ್ಟ್ ನಮಗೆ ಸಿಕ್ಬಿಡುತ್ತೆ.